ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ನಾನು ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಅದು ನಾನು ಕಳೆದ ವಾರ ಮಾತನಾಡಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ನನಗೆ ಮಾತನಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನಾನು ಬೆಂಗಳೂರಿನಲ್ಲಿ ಇರಲಿಲ್ಲ. ಈಗ ಅದನ್ನು ನಾನು ಮಾತಾಡ್ತಾ ಇದ್ದೇನೆ. ಅದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಅಂಗೀಕರಿಸಿದ್ದ 3 ಕಾನೂನುಗಳನ್ನು ವಾಪಸ್ ಪಡೆದದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಈ 3 ಕಾನೂನುಗಳನ್ನು ತಾವು ವಾಪಸ್ಸು ಪಡಿತಾ ಇರುವುದಾಗಿ ಅವರು ಪ್ರಕಟಿಸಿದರು. ಹಾಗೆಯೇ ಅವರು ದೇಶದ ಜನರಿಗೆ ಕೂಡ ಕ್ಷಮೆ ಕೋರಿದರು. ಅವರು ಯಾಕೆ ಈ ಒಂದು ಕಾನೂನುಗಳನ್ನು ವಾಪಸ್ ಪಡೆದರು ಅನ್ನೋದಕ್ಕೆ ಅವರೇ ವಿವರಣೆ ಕೊಟ್ಟಿದ್ದಾರೆ. ದೇಶದ ಜನರಲ್ಲಿ ಕೆಲವು ರೈತರನ್ನು ನಾನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಆ ಕಾರಣಕ್ಕಾಗಿ ನಾನು ವಾಪಸ್ ಪಡೀತಾ ಇದ್ದೇನೆ. ಇದು ಸಾರಾಂಶ. ಇದನ್ನು ನಾನು ಒಂದು ದೃಷ್ಟಿಯಲ್ಲಿ ನರೇಂದ್ರ ಮೋದಿಯವರ ಸೋಲು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಮಾಧ್ಯಮ ಈ ಬಗ್ಗೆ ಮಾತನಾಡಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ಸೋಲು ಅನ್ನುವುದನ್ನು ಮಾಧ್ಯಮಗಳು ಹೇಳೇ ಇಲ್ಲ. ಆದರೆ ನಿಜವಾದ ಅರ್ಥದಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಸೋಲು ಅಂತ. ಸೋಲು ಯಾಕೆ ಅನ್ನೋದು ಒಂದು ಕಾರಣ. ಆದರೆ ಸೋತಿದ್ದು ಯಾಕೆ, ಇದನ್ನು ಸೋಲು ಅಂತ ಹೇಗೆ ಹೇಳೋಣ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ನಾನು ಇವತ್ತು ಯತ್ನ ಮಾಡ್ತೀನಿ. ಇದು ಸೋಲು ಅನ್ನೋದು ನನಗೆ ಅನುಮಾನ ಇಲ್ಲ. ಇದು ಸೋಲು ಅನ್ನುವಾಗ ನನಗೆ 1991 ನೆನಪಾಗುತ್ತೆ. ದೇಶ ಆರ್ಥಿಕವಾಗಿ ಕುಸಿದ ಸಂದರ್ಭ ಅದು. ದೇಶದ ಆರ್ಥಿಕತೆ ಏನಿದೆ, ಆರ್ಥಿಕತೆಯ ಹೊಣೆಗಾರಿಕೆಯನ್ನು ಹೊತ್ತಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್. ಆಗಲೇ ಆರ್ಥಿಕ ಉದಾರೀಕರಣ ನೀತಿಯನ್ನು ಅನುಸರಿಸುವ ತೀರ್ಮಾನಕ್ಕೆ ಅಂದಿನ ಪ್ರಧಾನಿ PV ನರಸಿಂಹರಾವ್ ಹಾಗೂ ಡಾಕ್ಟರ್ ಮನಮೋಹನ್ ಸಿಂಗ್ ಅರ್ಥ ಸಚಿವರು ಬರ್ತಾರೆ. ಕಾಂಗ್ರೆಸ್ ಪಕ್ಷವೇ ಇದನ್ನು ವಿರೋಧ ಮಾಡುತ್ತೆ. ಭಾಳಷ್ಟು ಕಾಂಗ್ರೆಸ್ ನಾಯಕರು ಆರ್ಥಿಕ ಉದಾರೀಕರಣಕ್ಕೆ ವಿರೋಧ ಮಾಡ್ತಾರೆ, ಪ್ರತಿಪಕ್ಷಗಳು ವಿರೋಧ ಮಾಡ್ತಾರೆ. ಆಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನೆಲ್ಲ ಕರೆದು ಕನ್ವಿನ್ಸ್ ಮಾಡ್ತಾರೆ. ಯಾಕೆ ಆರ್ಥಿಕ ಉದಾರೀಕರಣ ಬೇಕು, ಮುಕ್ತ ಆರ್ಥಿಕತೆ ಬೇಕು ಅನ್ನೋದನ್ನು ಅವರು ವಿವರಿಸ್ತಾ ಹೋಗ್ತಾರೆ. ಎಲ್ಲರನ್ನ ಕಾನ್ಫಿಡೆನ್ಸ್ ಆಗಿ ತಗೋತಾರೆ, ಹಂಬಲ್ಲಾಗಿ ನಿವೇದನೆ ಮಾಡ್ತಾರೆ. ಅಲ್ಟಿಮೇಟ್ಲಿ ಅವ್ರಿಗೆ ಕನ್ವಿನ್ಸ್ ಆಗುತ್ತೆ. ನಾನು ಈ 3 ಕೃಷಿ ಕಾನೂನುಗಳೇನಿವೆ ಅದರ ಸಾಧ್ಯಾಸಾಧ್ಯತೆಯ ಬಗ್ಗೆ ನಂತರ ಮಾತಾಡ್ತೀನಿ. ಮೂಲಭೂತವಾಗಿ ಅದು ಬೀರುವ ಪರಿಣಾಮಗಳದ್ದು ಒಂದು ಭಾಗ. ಆದರೆ ಮೋದಿಯವರು ಹೇಳಿದ್ರಲ್ಲ, ನಾವು ಇವರನ್ನು ಕನ್ವಿನ್ಸ್ ಮಾಡೋದಕ್ಕೆ ವಿಫಲರಾದೆವು ಅಂತ. ಆ ಬಗ್ಗೆ ನಾನೀಗ ಮಾತಾಡ್ತಾ ಇದ್ದೀನಿ. ಯಾಕೆ ವಿಫಲರಾದರು ಹಾಗಿದ್ರೆ ಅಂತ. ಒಬ್ಬ ರಾಜಕಾರಣಿಯಾದವರಿಗೆ ಅಹಂಕಾರ ಇರಕೂಡದು. ನಾನು ಹೇಳಿದ್ದನ್ನು ಈ ದೇಶದ ಜನ ಕೇಳಿಸ್ಕೋತಾರೆ, ನಾನು ಮಾಡಿದ್ದನ್ನು ಅವರು ಒಪ್ಕೋತಾರೆ, ಅವರು ಕುರಿಗಳ ಹಾಗೆ ತಲೆ ಹಾಕ್ತಾ ಹೋಗ್ತಾರೆ ಅನ್ನುವ ಭ್ರಮೆ ಯಾವುದೇ ರಾಜಕಾರಣಿಗಳಿಗೆ ಇರಕೂಡದು ಅಂತ. ಈ ಕಾನೂನನ್ನು ತರುವ ಸಂದರ್ಭದಲ್ಲಿ ಅಂತಹ ಭ್ರಮೆಯಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇದ್ದರು ಅಂತ ಅನಿಸುತ್ತೆ. ನಾವು ಮಾಡಿದ್ದೇ ಕಾನೂನು, ನಾವು ನೀಡಿದ್ದೇ ಆಡಳಿತ, ನಾವು ಹೇಳಿದ್ದನ್ನು ಈ ದೇಶದ ಜನ ಒಪ್ಪಿಕೊಂಡು ಒಪ್ಪಿಗೆ ಮುದ್ರೆಯನ್ನು ಒತ್ತುತ್ತಾರೆ ಅಂತ ಅಂದ್ಕೊಂಡಿದ್ರು. ಏನು, ಅವರು ಡೀಪಾಗಿ ಆ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ ಅಂತ. ಆದರೆ ರೈತರು ಬೀದಿಗೆ ಇಳಿದ್ರು ನೋಡಿ. ಆಗ ರೈತರೇ ಬೀದಿಗೆ ಇಳಿದ ಮೇಲಾದರೂ ಅವರನ್ನು ಕರೆದು ಮಾತನಾಡುವ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡ್ಬೋದಾಗಿತ್ತು. 1 ವರ್ಷಗಳ ಕಾಲ ಸತತವಾಗಿ ರೈತರು ದೆಹಲಿಯ ಗಡಿಯಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲ, ಆಗ ನಮ್ಮ ದೇಶದ ನಮ್ಮ ಪ್ರಧಾನಿ ಅಲ್ಲಿ ಹೋಗಬೇಕಿತ್ತು ಅಂತ ನಿರೀಕ್ಷೆ ಇಟ್ಟುಕೊಂಡವನು ನಾನು. ರೈತರ ಜೊತೆಗೆ ಕುಳಿತುಕೋಬೇಕಾಗಿತ್ತು, ಅವ್ರ ಜೊತೆ ರೊಟ್ಟಿ ತಿನ್ನಬೇಕಾಗಿತ್ತು, ಅವರ ಟ್ರ್ಯಾಕ್ಟರ್ ಮೇಲೆ ಹೋಗಬೇಕಾಗಿತ್ತು, ಕೂತ್ಕೋಬೇಕಾಗಿತ್ತು. ಆಗ ರೈತರಿಗೆ ವಿಶ್ವಾಸ ಬರ್ತಿತ್ತು. ಯಾಕೆಂದರೆ ಮೂಲಭೂತವಾಗಿ ಈ ದೇಶದ ಗ್ರಾಮಾಂತರ ಪ್ರದೇಶದ ಜನ ಇದ್ದಾರೆ ನೋಡಿ, ಅವರು ಎಮೋಷ್ನಲ್ ಆಗಿರ್ತಾರೆ. ಅವರು ಇಂಥ ಭಾವನಾತ್ಮಕ
ಪ್ರಾರಂಭ ಕ್ರಿಯೆಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಆದರೆ ಇವರು ಸೋಲು ಎಲ್ಲಿ ಪ್ರಾರಂಭ ಆಯಿತು ಅಂದರೆ, ಮೊದಲು ಈ ಕಾನೂನು ತಂದಾಗ ಸೋಲು ಪ್ರಾರಂಭ ಆಯಿತು. ಅದನ್ನು ನಾನು ಇವತ್ತು ಹೇಳೋಕ್ಕೆ ಸಾಧ್ಯ, ಆದರೆ ಅದು ಹೇಗೆ ಸೋಲು, ಕಾನೂನೇ ಹೇಗೆ ಸೋಲು ಅನ್ನೋದನ್ನು ನಂತರ ಹೇಳ್ತೀನಿ. ಓಕೆ, ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಯು ಸಿ ದಟ್ ಯಾರು ಆರ್ಥಿಕ ತಜ್ಞರು ಹೇಳುವ ಹಾಗೆ ಕೃಷಿ ಕ್ಷೇತ್ರಕ್ಕೆ ಬಂಡವಾಳ ಬರುವುದಕ್ಕೆ ಕೆಲವೊಂದು ತೀರ್ಮಾನವನ್ನು ತೆಗೆದುಕೋಬೇಕಾಗತ್ತೆ. ಫೈನ್, ಅದೇನು ಅನ್ನೋದನ್ನು ನಾವು ಚರ್ಚೆ ಮಾಡ್ಬೋದು. ಹಾಗೆಯೇ ಕೃಷಿ ಕ್ಷೇತ್ರದಲ್ಲಿ ಮುಕ್ತ ಆರ್ಥಿಕತೆಯನ್ನು ತರೋದು, ಇದು ಕೂಡ ಡಿಬೇಟೇಬಲ್ ಆಯಿತಾ. ಮುಕ್ತ ಆರ್ಥಿಕತೆ, ಖಾಸಗಿ ಬಂಡವಾಳ ಕೃಷಿ ಕ್ಷೇತ್ರಕ್ಕೆ ಹರಿದು ಬರಬೇಕೋ ಬೇಡವೋ ಈ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಬೇಕು ಅನ್ನೋದು ಇವ್ರ ವಾದ ಆಗಿತ್ತು ಅಂತ ಅಂದ್ಕೊಳ್ಳೋಣ. ಆಗ ಆ ಸಂದರ್ಭದಲ್ಲೇ ಅವರು ಚರ್ಚೆಯನ್ನು ಪ್ರಾರಂಭಿಸಬೇಕಾಗಿತ್ತು. ಅದನ್ನು ಮಾಡೇ ಇಲ್ಲ ಅವರು. ಸೊ ಈ ಬಗ್ಗೆ ಯಾರು ಚರ್ಚೆ ಮಾಡಿದ್ರು ಏನೋ ಗೊತ್ತಿಲ್ಲ. ಆದರೆ ಒಂದು ಕಡೆ ಅದಾನಿಯವರು ಕೋಲ್ಡ್ ಸ್ಟೋರೇಜ್ಗಳು, ಗೋಡನ್ಗಳನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋ ವರದಿಗಳಿವೆ. ಸುಮಾರು 14,000ಕ್ಕೂ ಹೆಚ್ಚು ಗೋಡನ್ಗಳನ್ನ ಅವ್ರು ನಿರ್ಮಿಸಿದರು. ಅಂದರೆ ಅದಾನಿಗೆ ಗೊತ್ತಿತ್ತೋ ಇಲ್ಲ ಗೊತ್ತಿಲ್ಲ, ಅಥವಾ ಅದಾನಿ ಜೊತೆ ಪ್ರಧಾನಿ ಡಿಸ್ಕಸ್ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಆದರೆ ಈ ದೇಶದ ಜನರ ಜೊತೆ, ರೈತರ ಜೊತೆ ಡಿಸ್ಕಸ್ಸೇ ಮಾಡಲಿಲ್ಲ. ಅದು ಅವರ ಸೋಲಿನ ಮೊದಲ ಹೆಜ್ಜೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನಾನು ಹೇಳಿದ ಹಾಗೆ ಅವ್ರಿಗೊಂದು ಅಹಂಕಾರ ಇತ್ತು. ನಾನು ಮಾಡಿದ್ದೇ ಕಾನೂನು, ಅದನ್ನು ಈ ದೇಶದ ಜನ ಒಪ್ಪುತ್ತಾರೆ ಅಂದ್ಕೊಂಡಿದ್ದರು ಮೋದಿಯವರು. ಅದು ಸೋಲಿನ ಮೊದಲ ಮೆಟ್ಟಿಲು. ಸರಿ, ಪ್ರತಿಭಟನೆಗಳ ಪ್ರಾರಂಭ ಆಯಿತು. ಪ್ರತಿಭಟನೆಗಳನ್ನು ಪ್ರಾರಂಭ ಮಾಡಿದಾಗಲೂ ಕೂಡ ಮೋದಿ ಮತ್ತು ಅವರ ಪಡೆ, ಅವರ ಕಾಲಾಳುಗಳಿದವರಲ್ಲ, ಪೇದೆಗಳು, ಕಾಲಾಳುಗಳು ಎಲ್ಲರೂ ಕೂಡ ಆ ರೈತರ ಇಮೇಜನ್ನು ನಾಶಪಡಿಸುವುದಕ್ಕೆ ಅವರು ಪ್ರಾರಂಭ ಮಾಡಿದರು. ಅದಕ್ಕೆ ಅವರು ಏನೇನು ಬಳಸ್ತಾ ಹೋದರು, ಯಥಾ ಪ್ರಕಾರ ಅವರ ದೇಶ ಪ್ರೇಮದ ಅಸ್ತ್ರವಿದೆಯಲ್ಲ, ಆ ಅಸ್ತ್ರವನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿದರು. ಇವರಿಗೆ ದೇಶದ್ರೋಹಿಗಳು ಅಂತ ಹಣೆಪಟ್ಟಿ ಹಚ್ಚಿಬಿಟ್ರೆ ಉಳಿದ ದೇಶದ ಜನ ಎಲ್ಲ ಇವ್ರ ವಿರುದ್ಧ ತಿರುಗಿ ಬಿಡ್ತಾರೆ, ಚಳವಳಿ ನಾಶ ಆಗುತ್ತೆ ಅಂದ್ಕೊಂಡು. ಆ ಕಾರಣಕ್ಕೆ ಇವರಿಗೆ ಖಾಲಿಸ್ತಾನಿಗಳು ಬಂದರು. ಇವರಿಗೆ ಪಾಕಿಸ್ತಾನದ ಜೊತೆ ಸಂಬಂಧ ಇದೆ ಅಂತ ಅಂದರು. ಹಾಗೆಯೇ ಎಷ್ಟು ಅಪಪ್ರಚಾರ ಮಾಡಬೇಕೋ ಅಷ್ಟು ಅಪಪ್ರಚಾರವನ್ನು ಒಂದು ಕಡೆಯಿಂದ ಮಾಡ್ತಾ ಬಂದರು. ಆದರೆ ಗಡಿಯಲ್ಲಿ ಕುಳಿತ ದೆಹಲಿಯ ಗಡಿಯಲ್ಲಿ ಕೂತು ರೈತರಿದಾರಲ್ಲ, ಅವರು ಎದೆಗುಂದಲೇ ಇಲ್ಲ. ಆರೋಪಗಳ ಮೇಲೆ ಆರೋಪಗಳು ನಡೀತಾ ಹೋದು. ಅದರ ಜೊತೆಗೆ ಮೋದಿ ಮತ್ತು ಅವರ ಪಡೆ ಇದೆಯಲ್ಲ, ಮಾಧ್ಯಮವನ್ನು ಸಂಪೂರ್ಣವಾಗಿ ಈಗಲೇ ನಿಯಂತ್ರಿಸಿದರು. ಆ ಮಾಧ್ಯಮಗಳ ಮೂಲಕ ರೈತರ ಅಪಪ್ರಚಾರವನ್ನು ಸತತವಾಗಿ ಮಾಡಲಾಯಿತು. ಅವರಿಗೆಲ್ಲರ ಖಾಲಿಸ್ತಾನಿಗಳು, ಉಗ್ರಗಾಮಿಗಳು, ಇನ್ನೊಂದು ಮತ್ತೊಂದು ಅಂತ ಒಂದು ಕಡೆಯಿಂದ ಸತತವಾಗಿ ಪ್ರಚಾರ ಮಾಡ್ತಾ ಬಂದರು. ಅವರು ರೈತರನ್ನಂತ ಕರೆದೇ ಇಲ್ಲ ಮಾಧ್ಯಮಗಳು. ಅವರು ರೈತರನ್ನ ಅನ್ನದಾತರು ಅಂತ ಕರೆಯೋಕ್ಕೆ ಪ್ರಾರಂಭ ಮಾಡಿದ್ದು ಈ ಮೋದಿಯವರು ಈ ಕಾನೂನನ್ನು ಹಿಂಪಡೆದ ಮೇಲೆ. ಅಲ್ಲಿವರೆಗೆ ಇಡೀ ಮಾಧ್ಯಮ, ಮೋದಿ ಕೃಪಾಪೋಷಿತ ಮಾಧ್ಯಮ ಇದೆಯಲ್ಲ, ಅದು ರೈತರ ವಿರುದ್ಧ ತಿರುಗಿ ಬಿದ್ದು ಒಂದು ಕಡೆ ಪ್ರಚಾರ ಮಾಡ್ತಾ ಬಂತು. ಅದರ ಜೊತೆಗೆ ಯುಸಿ ಅವರು ಯಾರೋ ಅಷ್ಟು ಜನ ಲಕ್ಷಾಂತರ ರೈತರ ಬಂಧದಲ್ಲಿ ಯಾವನೋ ಒಬ್ಬರು ಯಾವುದೋ ಬೇರೆ ಧ್ವಜ ಹಾರಿಸಿದಂತೆ, ಅದು ಸಿಖ್ರ ಧ್ವಜ, ಅದು ಖಾಲಿಸ್ತಾನಿಗಳ ಧ್ವಜ ಅಂತ ಹೇಳಿದಾಯಿತು. ಒಂದರ ಮೇಲೆ ಒಂದು ಅಪಪ್ರಚಾರ ಮಾಡ್ತಾ ಜಯಿಸುವ ಕನಸನ್ನು BJP ಸರ್ಕಾರ ಮಾಡ್ತಾ ಬಂತು. ಗೆದ್ದುಬಿಡ್ತೀವಿ, ಹಿಂಗೆ ಮಾಡುವ ಮೂಲಕ ಗೆದ್ದುಬಿಡ್ತೀವಿ, ರೈತರನ್ನು ಓಡಿಸ್ಬಿಡ್ತೀವಿ, ಹಾಗೆ ಮಾಡ್ತೀವಿ. ರೈತರು ಹಿಂದರಿಯಲೇ ಇಲ್ಲ. ಅವರು ಮಳೆಯಲ್ಲೇ ಕುಳಿತರು, ಚಳಿಯಲ್ಲೇ ಕುಳಿತರು, ಬಿಸಿಲಲ್ಲೇ ಕುಳಿತರು. ಹೋರಾಟದ ಶಕ್ತಿ ಮೋದಿಯವರಿಗಾಗಲಿ ಅಮಿತ್ ಶಾ ಅವರಿಗೂ ಅರ್ಥ ಆಗೇ ಇರಲಿಲ್ಲ. ಯಾಕಂದರೆ ಅವರು ಎಂದೂ ಕೂಡ ಬಂದವರಲ್ಲ, ಆಂದೋಲನ ಜೀವಿಗಳು ಅಂತ ಬೇರೆಯನ್ನು ಬೈದವರು ಬಿಟ್ಟರೆ ಅವ್ರಿಗೆ ನಿಜವಾದ ಆಂದೋಲನ, ಹೋರಾಟದ ಅನುಭವ ಇಲ್ಲ ಅವ್ರಿಗೆ ಸಂಘ ಪರಿವಾರದ ಕಾರ್ಯಕರ್ತರಾಗಲಿ ಇಲ್ಲಿ ಓಡಾಡ್ಕೊಂಡು, ಸಂಘ ಪರಿವಾರ ಎಂದೂ ಕೂಡ ಯಾವುದೇ ಹೋರಾಟದಲ್ಲಿ ಇಲ್ಲ. ಅವರು ಬೆಳಗ್ಗೆ ಸದಾ ವತ್ಸಲೆ ಮಾತೃಭೂಮಿ ಅಂದ್ಕೊಂಡು ಮನಸ್ಸಿನ ಒಳಗಡೆ ಕೋಮು ಭಾವನೆಯನ್ನು ಬಿತ್ತ ಸುಳ್ಳು ಹಿಂದುತ್ವದ ಪ್ರಚಾರ ಮಾಡ್ತಾ ಕವಾಯತು ಮಾಡಿದ್ದು ಬಿಟ್ಟುಬಿಟ್ರೆ ಅವರು ಯಾವುದೇ ಹೋರಾಟ ಮಾಡಿಲ್ಲ. ಅವರಿಗೆ ಸ್ವಾತಂತ್ರ್ಯ ಹೋರಾಟವೂ ಗೊತ್ತಿಲ್ಲ. ಅದರ ನಂತರ ನಡೆದಂಥ ಈ ದೇಶದಲ್ಲಿ ನಡೆದಂಥ ಜನಪದ ಹೋರಾಟಗಳ ಅದರ ಪರಿಚಯ ಕೂಡ ಇಲ್ಲ. ಆಂದೋಲನ ಜೀವಿಗಳು ಅದು ಇದು ಬೈತಾ ಮಾತಾಡ್ತಾ ಬಂದರು. ವರ್ಕೌಟ್ ಆಗಿಲ್ಲ. ಇಡೀ ಅಂತಾರಾಷ್ಟ್ರೀಯ ಮಾಧ್ಯಮ ಇದ್ರ ಬಗ್ಗೆ ಬರೆದು, ವಿದೇಶಗಳ ಹಲವಾರು ವಾಹಿನಿಗಳಲ್ಲಿ ರೈತ ಹೋರಾಟದ ಬಗ್ಗೆ ಬಂದು, ಟೈಮ್ಸ್ ಅಂತ ಮ್ಯಾಗ್ಝಿನ್ನಲ್ಲಿ ಅದರ ಫೋಟೋಗಳು ಬರ್ತಾ ಹೋಯಿತು. ಡೆಮೊಕ್ರೆಟಿಕ್ ಆಗಿ ನೀವು ನಡೆದುಕೊಳ್ಳಿ ಅಂಥೇಳಿ ಅಮೇರಿಕಾದ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸಲಹೆ ನೀಡುವ ಸ್ಥಿತಿಗೆ ಈ ವಿಶ್ವ ನಾಯಕರಿಗೆ, ವಿಶ್ವಗುರು ಅಂದಿದ್ದಾರಲ್ಲ, ಹಾಗಾಗಿ ಇರಲಿಲ್ಲ. ಅವರು ವಿಶ್ವಗುರು ಅಂತ ಭ್ರಮೆ ಹುಟ್ಟಿಸೋಕೆ ಯತ್ನ ಮಾಡ್ತಾಯಿದ್ರು. ಆದರೆ
ಪ್ರತಿ ದೇಶಕ್ಕೆ ಹೋದವರೆಲ್ಲ ರೈತ ಚಳವಳಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ರು. ಮುಜುಗರದ ಮೇಲೆ ಮುಜುಗರ, ಅದು ಕೇವಲ ಮೋದಿಯವರಿಗೆ ಒಬ್ಬರಿಗೆ ಆದ ಮುಜುಗರ ಅಂತ ನಾನು ಅಂದ್ಕೊಂಡಿಲ್ಲ, ಈ ದೇಶಕ್ಕೆ ಆದ ಮುಜುಗರ. ಆಗ ಇನ್ನೊಂದು ರೀತಿಯ ಅಪಪ್ರಚಾರ ಶುರು ಮಾಡಿದ್ರು. ಮೋದಿಯವರು ವಿದೇಶಕ್ಕೆ ಹೋದರೆ ಅವ್ರಿಗೆ ಹೇಗೆ ಗೌರವ ಗೊತ್ತಾ, ಮನಮೋಹನ್ ಸಿಂಗ್ ಹೋದರೆ ಯಾರೋ ಅವ್ರು ನೋಡೋಕ್ಕೆ ಬರ್ತಿಲ್ಲದ ಸುಳ್ಳುಗಳ ಮೇಲೆ ಅವರು ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿಬಿಟ್ಟು ಮತ್ತೆ ಮೋದಿಯ ಇಮೇಜನ್ನು ಬಿಲ್ಡ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಅಷ್ಟೊತ್ತಿಗೆ ಕಾಲ ಮೀರಿ ಹೋಗ್ಬಿಟ್ಟಿತ್ತು. ರೈತರ ಹೋರಾಟವನ್ನು ತಡೆದುಕೊಳ್ಳುವ ಶಕ್ತಿ ಮೋದಿಯವರಿಗಾಗಲಿ ಸರ್ಕಾರಕ್ಕೆ, ಕಾರಣ ಏನೇ ಇರಲಿ, ನೆಕ್ಸ್ಟು UP ಇಲೆಕ್ಷನ್ ಬರುತ್ತೆ ಅನ್ನುವ ಕಾರಣ ಇರ್ಬೋದು, ಮತ್ತೊಂದು ಇರ್ಬೋದು, ಏನೇ ಇರ್ಬೋದು. ಅಂದರೆ ಇಲೆಕ್ಷನ್ ಬರುತ್ತೆ ಅಂದರೂ ಹೆದರ್ತಿರ್ಲಿಲ್ಲ ಅವರು. ಜನ ತಮ್ಮಿಂದ ದೂರ ಆಗ್ತಿದ್ದಾರೆ ಅನ್ನುವ ಅರಿವಿದೆಯಲ್ಲ, ಅದು ಮೋದಿ ಸಾಹೇಬರಿಗೆ ಬರುವುದಕ್ಕೆ ಪ್ರಾರಂಭ. ಅದು ಅವರ ಸೋಲಿನ ಇನ್ನೊಂದು ಹೆಜ್ಜೆ. ಗೊತ್ತಾಗಿತ್ತು ಅವರಿಗೆ ಸೋತೋದೆ ನಾನು ಸೋತಿದ್ದೇನೆ ಅಂತ. ಯಾಕೆಂದರೆ ಕೇವಲ ಮಾಧ್ಯಮವನ್ನು ಇಟ್ಟುಕೊಂಡು ಅವರು ತಮ್ಮ ಸೋಲನ್ನು ಮುಚ್ಚಿಕೊಂಡು ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ. ಮಾಧ್ಯಮಗಳ ಅಪಪ್ರಚಾರ, ಮಾಧ್ಯಮಗಳು ಇವರ ಪರವಾಗಿ ಪ್ರಚಾರ ಮಾಡಿದರೂ ಕೂಡ ರೈತರನ್ನ ಎದೆಗುಣಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ವಾಟ್ ಎವರ್ ಇಟ್ ಮೇ ಬಿ, ಅನಿವಾರ್ಯವಾಗಿ ಅವರು ಈ ದೇಶದ ಜನರ ಕ್ಷಮೆಯನ್ನು ಕೇಳಿ ಆ 3 ಕಾನೂನನ್ನು ವಾಪಸ್ ಪಡೆದರು. ಅದಕ್ಕಾಗಿ ದೇಶ ಜನರ ತಾಯಿ ತಪ್ಪ ಕ್ಷಮಿಸಿ ಅಂತ. ಅದಾದ ಮೇಲೂ ಕೂಡ ಮೋದಿಯವರನ್ನ ಇಮೇಜನ್ನು ಬಿಲ್ಡ್ ಮಾಡುವುದಕ್ಕೆ ಮಾಧ್ಯಮಗಳು ಯತ್ನ ನಡೆಸಿದವು. ಮೋದಿಯವರನ್ನ ಸೋಲು ಅಂತ ಹೇಳ್ದೇನೆ ಮುಚ್ಚಿಡುವ ಯತ್ನ ಒಂದು ಕಡೆ ನಡೀತಾ ಹೋಯಿತು. ಇನ್ನೊಂದು ಕಡೆ ಯಾವುದ್ಯಾವುದೋ ವೋಟರು ಅವರು ಇವರು ಕರೆದುಬಿಟ್ಟು ಅವ್ರ ಹತ್ರ ದಟ್ ಸಮೀಕ್ಷೆಗಳನ್ನು ಮಾಡಿಸಿ ಮೋದಿ ರೈತ ನಾಯಕ ಅಂತ ಯಾವುದೋ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಈಗ ಆ ಯತ್ನ ನಡೀತಾ ಇದೆ. ಅದರ ಜೊತೆಗೆ ಮೋದಿ ಅಂದರೆ ಮೋದಿ ಅಂದರೆ ಹುಲಿ, 2 ಹೆಜ್ಜೆ ಹಿಂದಿಟ್ಟಿದ್ದಾರೆ, ಇನ್ನು 3 ಹೆಜ್ಜೆ ಮುಂದಿಡ್ತಾರೆ ಅಂತ ಈ ಪ್ರಲಾಪಗಳನ್ನು ಈ ಮೋದಿ ಭಕ್ತರು ಮಾಡ್ತಾ ಬಂದರು. ಸತ್ಯ ಅದಾಗಿರಲಿಲ್ಲ. ಮೋದಿಯವರೇ ಅರಿವಿಗೆ ಬಂದಿತ್ತು, ಈ ದೇಶದ ಜನ, ಈ ದೇಶದ ರೈತರು ನನ್ನ ಕೈ ಬಿಟ್ಟಿದ್ದಾರೆ, ನಾನು ಇಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆ ಕಾರಣಕ್ಕೆ ಅನಿವಾರ್ಯವಾಗಿ ಅವರು ಈ 3 ಕೃಷಿ ಕಾನೂನುಗಳನ್ನು ವಾಪಸ್ ಪಡಿಬೇಕಾಯಿತು. ಈ ಕೃಷಿ ಕಾನೂನು ತರುವಾಗಲೂ ಕೂಡ ಅವರು ಏನನ್ನು ಅಂದುಕೊಂಡಿದ್ರು ನನಗೆ ಗೊತ್ತಿಲ್ಲ. ಆದರೆ ಕೆಲವು ಉದ್ಯಮಿಪತಿಗಳ ಆಡಿಸಿದಂತೆ ಆಡ್ತಾ ಈ ಕಾನೂನನ್ನು ತಂದರು, ಅಥವಾ ನಿಜವಾಗಿ ಕೃಷಿ ಕ್ಷೇತ್ರಕ್ಕೆ ಬಂಡವಾಳ ಬರಲಿ ಅನ್ನುವ ಮನಸ್ಸು ಅವರಿಗಿತ್ತು ನನಗೆ ಅನುಮಾನ ಇದೆ. ಯಾಕಂದರೆ ಬಂಡವಾಳಶಾಹಿಗಳ ಏನಿದೆ, ಬಂಡವಾಳಶಾಹಿಗಳ ಪಕ್ಷ ಅದು ಬೇರೆ ರೀತಿ ಯೋಚನೆ ಮಾಡ್ತಿದ್ದ ನಾನು ಅಂದ್ಕೊಂಡಿಲ್ಲ. ಆದ್ದರಿಂದ ಕೃಷಿ ಕ್ಷೇತ್ರದ ಉದ್ಧಾರಕ್ಕಿಂತ ಕೆಲವು ಉದ್ಯಮಿಪತಿಗಳ ಉದ್ಧಾರವೇ ಅವರಿಗೆ ಮುಖ್ಯ ಆಗಿತ್ತೋ ಏನೋ ಗೊತ್ತಿಲ್ಲ, ತಂದುಬಿಟ್ರು. ಆದರೆ ಇದರ ಪರಿಣಾಮಗಳೇನು ಅನ್ನೋದು ಕೂಡ ನಾವು ಇನ್ನೊಂದು ಸಲ ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ಇಷ್ಟು ಸಮಯ ಆಗ್ತಾ ಇದೆ. ಯಾಕೆಂದರೆ ಇಡೀ ರೈತ ಸಮುದಾಯ ಯಾವ ರೀತಿಯ ಒಂದು ಹಂತಕ್ಕೆ ಬಂದಿತ್ತು ಅನ್ನೋದನ್ನು ನೋಡಿ. ಏನಿವೆ, ಇದಾಗಿತ್ತು ಈ ಹೊತ್ತಿನ ಸುದ್ದಿ ಸಮೀಕ್ಷೆ. ಇನ್ನೊಂದು ಸುದ್ದಿ ಸಮೀಕ್ಷೆಯೊಂದಿಗೆ ಮತ್ತೆ ಬರ್ತೀನಿ, ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.